ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮೂಲಕ ಸೇವೆ ಅಂತ ಹೇಳಿ ನಮ್ಮ ತಂದೆಯವರಿಗೆ ಸಲ್ಲಿಸಿದ್ರೆ ಸಾಕಾಗುತ್ತಾ ಅವರ ಅನುಗ್ರಹ ಅವರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ, ಅಥವಾ ಇನ್ನೂ ಏನೇನ ನಾವು ಅನುಸರಣೆ ಮಾಡಿದಾಗ ಅವರ ಅನುಗ್ರಹ ಅವರ ಆಶೀರ್ವಾದನ ಪಡ್ಕೋಬಹುದು ಅನ್ನೋದನ್ನು ತಿಳಿಸ್ತೀನಿ. ಇವತ್ತು ಗುರುವಾರ ಇರೋದ್ರಿಂದ ಎಲ್ಲರ ಮನೆಗಳಲ್ಲಿ ನಮ್ಮ ತಂದೆಯವ್ರನ್ನ ಮೆರೆಸಿರ್ತೀರಾ ಅಂತ ಭಾವಿಸ್ತೀನಿ. ನನಗೆ ಗುರುವಾರ ಬಂತು ಅಂದರೆ ಹಬ್ಬದ ರೀತಿ ಎಲ್ಲಿಲ್ಲದ ಸಂಭ್ರಮ. ಆದರೆ ಇವತ್ತು ನಾನು ನಮ್ಮ ತಂದೆಯವ್ರಿಗೆ ಸೇವೆನ ಸಲ್ಲಿಸೋ ಹಾಗಿಲ್ಲ. ಆ ಕಾರಣಕ್ಕೆ ಸ್ವಲ್ಪ ಒಂಥರ ಮನೇಲಿ ತಕ್ಕ ಮಟ್ಟಿಗೆ ಅವ್ರ ಸೇವೆ ನಡೆದ್ರೂ ಕೂಡ ಒಂದು ರೀತಿ ಅಸಮಾಧಾನ, ನಾನು ಸೇವೆ ಸಲ್ಲಿಸೋದಕ್ಕೆ ಆಗಲಿಲ್ವಲ್ಲ ಅಂತ. ಆದರೆ ಗುರುವಾರ ಅಂತ ಬಂದಾಗ ಅವ್ರ ಮನೆ ಇವ್ರ ಮನೆ ಅಂತ ಅಲ್ಲ, ಯಾವುದೇ ಮನೆಗಳಲ್ಲಿ ನಮ್ಮ ತಂದೆಯವ್ರಿಗೆ ಸೇವೆನ ಸಲ್ಲಿಸಿದ್ರೆ ಅದನ್ನು ನೋಡಿ ಕಣ್ ತುಂಬಿಸ್ಕೊಳ್ಳೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಿರುತ್ತೆ. ಯಾವ ಕಾರಣಕ್ಕೆ ನಾನು ಅವಾಗಲೇ ನಮ್ಮ ತಂದೆಯವ್ರನ್ನ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಮೆರೆಸಿರ್ತೀರಾ ಅಲ್ವಾ ಇವತ್ತು ಅಂತ ಕೇಳಿದಂದರೆ, ಸನ್ಯಾಸತ್ವನ ಸ್ವೀಕಾರ ಮಾಡಿ ಅಂತ ಗುರುಗಳಿಂದ ನಮ್ಮ ತಂದೆಯವರಿಗೆ ಆದೇಶ ಬಂದಾಗ ಅವರೇನಾದರೂ ನನ್ನ ಹೆಂಡತಿ ನನ್ನ ಮಕ್ಕಳಿಗೋಸ್ಕರ ನಾನು ಇರಬೇಕು, ಸನ್ಯಾಸತ್ವನ ಸ್ವೀಕಾರ ಮಾಡಲ್ಲ ಅಂತ ಅಂದಿದ್ರೆ ಇವತ್ತು ನಮಗೆ ಪೂಜಿಸುವಂತಹ ಭಾಗ್ಯ ಸಿಗ್ತಿರಲಿಲ್ಲ. ನಮ್ಮ ತಂದೆಯವ್ರಿಗೆ ಭಕ್ತಿಯಿಂದ ನಾವೇನು ಕೊಡ್ಬೋದು ಅಂದರೆ ಒಂದಷ್ಟು ಹೂಗಳು, ಅಲಂಕಾರ ಮಾಡ್ಬೋದು, ಅವ್ರಿಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ನೈವೇದ್ಯಗಳನ್ನ ಪ್ರೀತಿಯಿಂದ ನಾವೇ ನಮ್ಮ ಕೈಯಾರೆ ಮಾಡಿ ಅವ್ರಿಗೆ ಸಮರ್ಪಣೆನ ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಕೆಲವರು ಇರ್ತಾರೆ, ನಮ್ಮ ಹತ್ರ ಒಂದು 100 ರೂಪೀಸ್ ಇದೆ ಅಪ್ಪ, ಇಷ್ಟೆಲ್ಲ ಸೇವೆನ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಪ್ರತಿ ಗುರುವಾರ ಮಠಗಳಿಗೆ ಹೋಗಿ ಅಲ್ಲಿ ಗೋಲ್ಕುಕ್ಕೆ ಹಾಕಿ ಬರ್ತಾರೆ. ಆ ರೀತಿ ಕೂಡ ಮಾಡ್ಬೋದು ಗುರುವಾರ ಅಂತ ಬಂದಾಗ. ಅನೇಕ ಭಕ್ತರು ನಾನಾ ರೀತಿಲಿ ನಮ್ಮ ತಂದೆಯವ್ರಿಗೆ ಇವತ್ತು ಮನಸ್ಸೊಳಗಡೆ ಅವ್ರ ನಾಮಸ್ಮರಣೆನ ಮಾಡ್ತಾ ಮೆರೆಸಿರ್ತಾರೆ. ಹಾಗೆ ಮನೆಗಳಲ್ಲಿ ಅವ್ರ ಕೈಲಾದಷ್ಟು ಸೇವೆನ ಸಲ್ಲಿಸಿ ಇವತ್ತು ಮೆರೆಸಿರ್ತಾರೆ. ಕೆಲವೊಂದೊಂದು ಫೋಟೋಗಳ ಮೂಲಕ ವಿಡಿಯೋಗಳ ಮೂಲಕ ನಾವು ನೋಡ್ಬೋದು, ಕೆಲವೊಂದೊಂದು ನಮಗೆ ನೋಡೋದಕ್ಕೆ ಸಿಗಲ್ಲ. ಆದರೆ ಪ್ರತಿಯೊಬ್ಬ ಭಕ್ತರು ಕೂಡ ಅವ್ರ ಮನೆಗಳಲ್ಲಿ ಇವತ್ತು ನಮ್ಮ ತಂದೆಯವ್ರನ್ನಂತೂ ಮೆರೆಸಿರೋದು ಸತ್ಯ. ನಾನು ಸ್ಟಾರ್ಟಿಂಗ್ ಪೂಜೆನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಒಬ್ಬರು ದಿವ್ಯಾ ಅಂತ ಹೇಳಿ, ನಿಮ್ಮ ಮನೆ ಪೂಜೆಯಲ್ಲಿ ನನಗೋಸ್ಕರ ಬೇಡ್ಕೊಳ್ಳಿ ಅಕ್ಕ, ಈ ರೀತಿ ಇದೆ ನನ್ನ ಪರಿಸ್ಥಿತಿ, ನನಗೆ ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಸುಮಾರು ಇದು 1 ವರ್ಷದ 3 ತಿಂಗಳು ಮಾತು. ನಾನು ಕೂಡ ಅವ್ರಿಗೋಸ್ಕರ ಮನೇಲಿ ನಮ್ಮ ತಂದೆಯವ್ರ ಹತ್ರ ಬೇಡ್ಕೊಂಡಿದ್ದೆ. ಅದಾದಮೇಲೂ ಕೂಡ ಅವರು ತುಂಬ ಬಾರಿ ನನಗೆ ಕಮೆಂಟ್ ಮೂಲಕ ಅಕ್ಕ ನನ್ನ ಕೆಲಸ ಆಗ್ತಿಲ್ಲ ಅಕ್ಕ, ಏನು ಮಾಡೋದು ಅಂತ ಅವ್ರಿಗೆ ಆಗ್ತಿದ್ದಂತಹ ಒಂದು ನೋವೇನಿದೆ ಅದನ್ನು ನನ್ನ ಹತ್ರ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ತಿದ್ರು. ಮತ್ತು ನಿನ್ನೆ ಸಡನ್ನಾಗಿ ನಾನು ಅಂದ್ಕೊಂಡಿರಲಿಲ್ಲ, ಒಂದು ಕಮೆಂಟ್ ಬಂತು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ, ಅಕ್ಕ ನಾನು ನೆನಪಿದ್ದೀನ ಅಂತ ಹೇಳಿಬಿಟ್ಟು. ಏನಂದರೆ ಅವ್ರಿಗೆ ಸರ್ಕಾರಿ ಕೆಲಸ ಸಿಕ್ತಂತೆ, ಜೊತೆಗೆ ಇವತ್ತು ಅಂದರೆ ಗುರುವಾರದಿಂದ ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಕ್ಕ, ತುಂಬ ಖುಷಿ ಆಗ್ತಿದೆ ಅಂತ ತಿಳಿಸಿದ್ರು. ಅವ್ರಿಗೆ ಎಷ್ಟು ಮಟ್ಟಿಗೆ ಖುಷಿ ಆಯಿತು ಅಂತ ನನಗಂತೂ ಗೊತ್ತಿಲ್ಲ, ಆದರೆ ನನಗಂತೂ ಅವ್ರಿಗೆ ಕೆಲಸ ಸಿಕ್ಕಿದ್ದು ಸಿಕ್ಕಾಬಟ್ಟೆ ಖುಷಿ ಆಯಿತು. ಯಾಕಂದರೆ 1 ವರ್ಷದ 3 ತಿಂಗಳ ಹಿಂದೆ ನಮ್ಮ ತಂದೆಯವ್ರ ಹತ್ರ ಅವ್ರಿಗೋಸ್ಕರ ಬೇಡ್ಕೊಂಡಿದ್ದೆ. ಮಧ್ಯ ಅನ್ನಿಸ್ತಿತ್ತು ಏನಾಯಿತು ಪಾಪ, ಅವ್ರು ತುಂಬ ಕಮೆಂಟ್ ಮಾಡ್ತಿದ್ರು, ಕೊನೆಗೆ ನಿಲ್ಲಿಸೇ ಬಿಟ್ಟಿದ್ರು ಕಮೆಂಟ್ ಮಾಡ್ದೆ. ಅವ್ರು ಕಮೆಂಟ್ ಮಾಡಿ ಅವ್ರ ನೋವನ್ನ ಹೇಳ್ಕೊಂಡಾಗೆಲ್ಲ ನಾನು ಕೂಡ ಸಮಾಧಾನ ಮಾಡ್ತಿದ್ದೆ. ಹೀಗೆ ನಿಮ್ಮ ಮನೆಗಳಲ್ಲಿ ಸ್ವಲ್ಪ ಮಟ್ಕಾದರೂ ಅವ್ರ ಸೇವೆನ ಮಾಡ್ತಾ ಬನ್ನಿ ಅಂತ. ಅದಾದಮೇಲೆ ಅವ್ರು ಹೇಳಿದರು ನಮ್ಮ ಮನೆಗೆ ಪರಿಮಳ ಗ್ರಂಥ ಕೂಡ ಬಂದಿತ್ತು ಅಂತ. ಒಳ್ಳೆಯದಮ್ಮ, ನೀವು ಅವ್ರ ಸೇವೆನ ಪ್ರತಿ ವಾರ ಮಠಕ್ಕೆ ಹೋಗಾದರೂ ಮಾಡಿ ಮನೇಲಾದರೂ ಮಾಡಿ ಅಂತ ಹೇಳಿ ಸಮಾಧಾನ ಪಡಿಸಿದ್ದೆ. ಮತ್ತು ನಿನ್ನೆ ಸಡನ್ನಾಗಿ ಅವ್ರ ಕಮೆಂಟ್ನ ನೋಡಿದಾಗ ಪರವಾಗಿಲ್ಲ, ನಾನು ಕೇಳ್ಕೊಂಡಿದ್ದು ನನ್ನ ತಂದೆಯವರು ಈಡೇರಿಸ್ಬಿಟ್ಟಿದ್ದಾರಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ಖುಷಿ ತುಂಬ ಅಂದರೆ ತುಂಬ ಆಯಿತು. ಅವ್ರ ಕಮೆಂಟ್ ಕೂಡ ನಾನು 9 ತಿಂಗಳ ಹಿಂದೆ ಮಾಡಿರೋದು, ಅದಕ್ಕೂ ಮುಂಚೆ ಸಿಕ್ಕಾಬಟ್ಟೆ ಕಮೆಂಟ್ ಮಾಡಿದರು. ಕಮೆಂಟ್ನ ನೋಡಿ ಅಬ್ಸರ್ವ್ ಮಾಡೋರು ನೋಡ್ಬೋದು. 9 ತಿಂಗಳ ಹಿಂದೆ ಮಾಡಿರುವಂತಹ ಕಮೆಂಟ್ ಮತ್ತು ನಿನ್ನೆ ಮಾಡಿರುವಂತಹ ಕಮೆಂಟ್ ಎರಡನ್ನೂ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಆವಾಗಲೇ ನಾನು ವಿಡಿಯೋದಲ್ಲಿ ತಿಳಿಸ್ದಾಗೆ ನಮ್ಮ ತಂದೆಯವರ ಅನುಗ್ರಹಕ್ಕಾಗಿ ನಾವು ಏನೇನೆಲ್ಲ ಅನುಸರಣೆ ಮಾಡಬೇಕು ಪೂಜೆ ಜೊತೆಗೆ ಅಂತ ಅಂದರೆ, ಮೊದಲನೇದಾಗಿ ನಾವು ಅವ್ರಿಗೆ ಭಕ್ತರ ಆದಮೇಲೆ ಇದನ್ನಂತೂ ತಲೆಯಲ್ಲಿ ಇಟ್ಕೊಳ್ಳೇಬೇಕು. ನಮ್ಮ ಕಣ್ಣಿಗೆ ಅವರು ಕಾಣಿಸ್ತಾ ಇರ್ಬೋದು, ಆದರೆ ಅವರ 2 ಕಣ್ಗಳಿಂದ ನಮ್ಮನ್ನು ಪ್ರತಿ ಕ್ಷಣ ನೋಡ್ತಿರ್ತಾರೆ. ನಾವು ಅವ್ರ ಭಕ್ತರಾಗೋದಕ್ಕೂ ಮುಂಚೆ ಏನೇನೋ ಕರ್ಮಗಳನ್ನ ಮಾಡಿಬಿಟ್ಟಿರ್ತೀವಿ, ಪರವಾಗಿಲ್ಲ. ನಾವು ಅವ್ರಿಗೆ ಭಕ್ತರಾದಮೇಲೆ ಪ್ರತಿನಿತ್ಯ ಯಾವ ಕರ್ಮಗಳನ್ನೂ ಕೂಡ ಕೆಟ್ಟ ಕರ್ಮಗಳನ್ನ ನಾವು ಮಾಡಬಾರ್ದು. ನಮ್ಮನ್ನು ನೋಡ್ತಿರ್ತಾರೆ 2 ಕಣ್ಗಳಿಂದ ಪ್ರತಿ ಕ್ಷಣ ನಮ್ಮ ಮಾತು, ನಮ್ಮ ನಡೆ, ನುಡಿ ಎಲ್ಲವನ್ನು ಕೂಡ ನಮ್ಮ ತಂದೆಯವರು ಅಬ್ಸರ್ವ್ ಮಾಡ್ತಿರ್ತಾರೆ. ನಾವು ಒಂದು ಚಿಕ್ಕ ಇರುವೆಗೂ ಕೂಡ ನೋವು ಕೊಡಬಾರ್ದು. ಆ ರೀತಿ ಬೆಳಗ್ಗೆ ನಾವು ಎದ್ದಾಗ್ಲಿಂದ ಮಲಗೋವರೆಗೂ ಯಾವುದೂ ಕೂಡ ನಮ್ಮಿಂದ ತಪ್ಪಾಗಬಾರ್ದು ಅನ್ನೋ ರೀತಿ ಎಚ್ಚೆತ್ಕೋಬೇಕು. ಒಂದು ಮಾತಾಗಲಿ ಅಥವಾ ನಮ್ಮ ಒಂದು ನಡೆ ಆಗಲಿ, ಆಚಾರ ಆಗಲಿ, ವಿಚಾರ ಆಗಲಿ ಎಲ್ಲೂ ಕೂಡ ತಪ್ಪು ಮಾಡಬಾರ್ದು. ನಾವು ಜನನ್ನ ಮೆಚ್ಚೋದಕ್ಕೆ ಸಾಧ್ಯನೇ ಇಲ್ಲ, ಆದರೆ ಜನ
ಎಲ್ಲಾರ್ದನ್ನ ಸುಲಭವಾಗಿ ಮೆಚ್ಚಿಸ್ಬೋದು ಕೆಲವೊಂದನ್ನು ನಾವು ಪಾಲನೆ ಮಾಡಿದಾಗ. ಬೆಳಗ್ಗೆ ಎದ್ದೇಳ್ತೀವಿ, ಎದ್ದಾಗ ಒಂದು ಸುಳ್ಳು ಕೂಡ ಬರಬಾರ್ದು ಬಾಯಿಂದ. ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೊಳ್ತಾನೆ ಇರಬೇಕು. ನಮ್ಮನ್ನು ಕಾಣದೇ ಇರೋ ಎರಡು ಕಣ್ಣುಗಳು ಅಂದರೆ ನಮ್ಮ ತಂದೆಯವರು ನೋಡ್ತಿರ್ತಾರೆ. ನಿಮಗೆ ಅನ್ನಿಸ್ಬೋದು ನಮ್ಮ ಅಕ್ಕ ಪಕ್ಕ ಮುಂದೆ ಇರೋವಂಥ ಜನರಿಗೆ ನನ್ನ ಮನಸ್ಸೊಳಗಡೆ ಇರೋ ಭಾವನೆಗಳು ಗೊತ್ತಾಗ್ತಿಲ್ಲ, ನಾನು ಹೇಳ್ತಿರೋದು ಸತ್ಯನ ಸುಳ್ಳು ಅನ್ನೋದು ತಿಳಿತಿಲ್ಲ ಅವ್ರಿಗೆ, ನಾನು ಏನು ಮಾಡಿದ್ರು ಓಕೆ, ನಾನು ಏನು ಹೇಳಿದ್ರು ಓಕೆ ಅಂತ ಅಂದ್ಕೊಳ್ತಿರ್ಬೋದು. ಆದರೆ ನಿಮ್ಮ ಮನಸ್ಸೊಳಗಡೆ ಇರ್ತಿರೋಂತಹ ಭಾವನೆಗಳು, ನೀವು ಹೇಳ್ತಿರೋಂತಹ ಸುಳ್ಳುಗಳು, ನಿಮ್ಮ ಆಲೋಚನೆಗಳು ಎಲ್ಲವನ್ನೂ ಕೂಡ ಕೂತು ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಸೆಕೆಂಡ್ ನೀನೇನು ಹೇಳ್ತೀಯ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ತಾರೆ. ಬಹಳ ಎಚ್ಚರಿಕೆಯಿಂದ ನಮಗೆ ಕಾಣದೇ ಇರೋಂತಹ ಎರಡು ಕಣ್ಗಳು ನಮ್ಮ ತಂದೆಯವರು ನಮ್ಮನ್ನು ನೋಡ್ತಾ ಇದ್ದಾರೆ. ಸುಳ್ಳು ನುಡಿಬಾರ್ದು, ಒಬ್ರಿಗೆ ಮೋಸ ಮಾಡಬಾರ್ದು, ಒಬ್ರನ್ನ ನೋಯಿಸಬಾರ್ದು. ಭಗವಂತ ಇವತ್ತೊಂದು ದಿನ ಬದುಕಲ್ಲಿ ನನಗೆ ಏನು ಅನುಗ್ರಹ ಮಾಡಿದೆಯಾ ಅದೇ ರೀತಿ ನಾನು ಬದುಕ್ತೀನಿ. ಕಷ್ಟನೋ ಸುಖನೋ ನೀನು ಕೊಡ್ತೀಯೋ ಬಿಡ್ತೀಯೋ, ನಿನ್ನ ಪಾದನ ಹಿಡ್ದಿದ್ದೀನಿ, ಅನನ್ಯವಾದ ಭಕ್ತಿ ಅನ್ನೋದನ್ನು ನಾನು ಹೊಂದಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಪ್ರತಿನಿತ್ಯ ಅವ್ರಿಗೆ ಎರಡು ತುಪ್ಪದ ದೀಪನೋ, ಯಾರಿಗೆ ಕಷ್ಟ ಅಂತವರು ದೀಪ ಹಚ್ಚದೇ ಇದ್ರೂ ಪರವಾಗಿಲ್ಲ, ಕೈಕಾಲು ಮುಖ ತೊಳೆದು ಅವ್ರಿಗೆ ಎರಡು ಕೈನ ಜೋಡಿಸಿ ನಮಸ್ಕರಿಸಿದ್ರೆ ಸಾಕು, ಭಗವಂತ ಹಾಗೆ ಒಲ್ದು ಬಂದುಬಿಡ್ತಾರೆ. ಆತ್ಮ ಶುದ್ಧಿ ಜೊತೆಗೆ ಒಳ್ಳೆ ಗುಣಗಳನ್ನ ನಾವು ಅನುಸರಣೆ ಮಾಡಿದಾಗ ಬದುಕು ಅಂದರೆ ಯಾವ ಕಷ್ಟಗಳು ಬರದೇ ಇಲ್ವಾ ಹಾಗೆ, ಮತ್ತು ಯಾವ ಸುಳ್ಳುಗಳನ್ನ ಹೇಳುವಂಥ ಸನ್ನಿವೇಶಗಳು ಬರದೇ ಇಲ್ವಾ ಹಾಗಾದರೆ ಒಂದು ದಿನದಲ್ಲಿ ಬರುತ್ತೆ. ನಮ್ಮನ್ನು ಪರೀಕ್ಷಿಸೋದಕ್ಕೆ ಅಂತಲೇ ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ಆ ಪರೀಕ್ಷೆಗಳನ್ನ ನಾವು ಮೀರಿ ನಿಲ್ಲಬೇಕು, ಅವ್ರ ಅನುಗ್ರಹನ ಪಡ್ಕೋಬೇಕು ಅಂದಾಗ. ಈಗ ಒಂದು ದಿನದಲ್ಲಿ ಇರುವೆಗಳನ್ನ ತಗೊಳ್ಳೋಣ. ಎರಡು ಕಪ್ಪು ಇರುವೆ, ಕೆಂಪು ಇರುವೆ, ಎರಡೂ ಕೂಡ ಇರುವೆಗಳೇ. ಆದರೆ ಎರಡು ಜಾತಿ ಇರುತ್ತೆ ಅದರಲ್ಲಿ, ಒಂದು ಕಪ್ಪು ಇರುವೆ, ಇನ್ನೊಂದು ಕೆಂಪು ಇರುವೆ. ಅದು ಎಲ್ಲರೂ ಕೂಡ ನೋಡಿರ್ತೀವಿ. ಕೆಂಪು ಇರುವೆ ಗುಣ ಏನು, ಅದು ಕಚ್ಚುತ್ತೆ. ಅದಿದೆ ಅಂತ ಗೊತ್ತಾಗಿ ಅಥವಾ ಗೊತ್ತಿಲ್ಲದೆ ನಾವು ಹೋಗಿ ಅದ್ರ ಮೇಲೆ ನಿಂತಾಗ ಅಥವಾ ಅದ್ರ ಪಕ್ಕ ನಾವು ಕೂತಾಗ ಅವು ಸಿಕ್ಕಾಬಟ್ಟೆ ಕಚ್ಚುತ್ತೆ. ಆ ಕಚ್ಚಿರುವಂತಹ ನೋವನ್ನ ತಡ್ಕೊಳ್ಳೋದಕ್ಕೆ ಆಗಲ್ಲ ಸ್ವಲ್ಪ ಸಮಯದವರೆಗೆ. ಅದೇ ಕಪ್ಪು ಇರುವೆಗಳ ಗುಣ ಹೇಗೆ ಅಂದರೆ ಅದ್ರ ಪಾಡ್ಗೆ ಅದು ಎಲ್ಲಂದ್ರಲ್ಲಿ ಸ್ಪೀಡಾಗಿ ಕೆಂಪು ಇರುವೆಗಿಂತ ಓಡಾಡ್ತಿರುತ್ತೆ, ಬಟ್ ಯಾರಿಗೂ ಕೂಡ ತೊಂದರೆ ಕೊಡಲ್ಲ. ಅಂಥದ್ದನ್ನು ಕಂಡಾಗ ನಮ್ಮ ಬದುಕಲ್ಲಿ ಆ ಥರ ಬರ್ತಾನೆ ಇರ್ತಾರೆ ಜನಗಳಾಗಲಿ ಸಮಸ್ಯೆಗಳಾಗಲಿ. ಒಂದು ಸಲ ಕೆಂಪು ಇರುವೆ ಥರ ಬಂದರೆ ಇನ್ನೊಂದು ಸಲ ಕಪ್ಪಿರುವೆ ಥರ ಸಂತೋಷ ಕೂಡ ಬರುತ್ತೆ. ಆಗ ನಾವೇನು ಮಾಡಬೇಕಂದ್ರೆ ಕೆಂಪು ಇರುವೆ ಕಡೆ ನಾವು ಹೋಗಲೇಬಾರ್ದು. ಅಕಸ್ಮಾತ್ ಅವು ನಮಗೆ ಸಿಕ್ಕಿದ್ರೂ ಕೂಡ ಅದರಿಂದ ದೂರ ಇರಬೇಕು, ಅದನ್ನು ಸಾಯಿಸೋದಕ್ಕೂ ಕೂಡ ಹೋಗಬಾರ್ದು. ಅದೇ ಕಪ್ಪು ಇರುವೆಗಳು ಕಂಡಾಗ ಅದಕ್ಕೆ ಒಂಚೂರು ಸಕ್ಕರೆ ಹಾಕೋದು ಅಥವಾ ರವೆ ಹಾಕೋದು ಮಾಡಬೇಕು. ಪ್ರತಿ ಕ್ಷಣ ಭಗವಂತ ನಮ್ಮನ್ನು ಗಮನಿಸ್ತಾ ಇರ್ತಾನೆ. ನೀನು ಸುಳ್ಳು ಹೇಳ್ತೀಯಾ, ಮೋಸ ಮಾಡ್ತೀಯಾ, ಇನ್ನೊಬ್ರು ಕಣ್ಣಲ್ಲಿ ನೀರು ಹಾಕಿಸ್ತೀಯಾ, ಅಥವಾ ಇನ್ನೊಂದೇನೋ ಮೋಸ ಮಾಡ್ತೀಯಾ, ಭಗವಂತನ ಮುಂದೆನೇ ಕೂತಾಗ ನೀನು ಇನ್ನೊಂದೇನೋ ಆಲೋಚನೆ ಮಾಡ್ತೀಯಾ. ಅದು ಸುತ್ತ ಇರೋ ಜನರಿಗೆ ಗೊತ್ತಾಗದೇ ಇದ್ರೂ ನಿನ್ನ ಮುಂದೆ ಕೂತಿರುವಂತಹ ಭಗವಂತನಿಗೆ ನಿನ್ನ ತಲೆಯಲ್ಲಿ ಓಡ್ತಿರೋ ಅಂಥದ್ದು ಅರ್ಥ ಆಗುತ್ತೆ, ನಿನ್ನ ಬಾಯಲ್ಲಿ ಬರ್ತಿರೋವಂಥ ಮಾತುಗಳು ಅರ್ಥ ಆಗುತ್ತೆ. ನಾವು ಜನರು ಅವಶ್ಯಕತೆ ಅಲ್ಲ ನಮಗೆ ಬದುಕನ್ನು ನಿಭಾಯಿಸೋದಕ್ಕೆ ಭಗವಂತನ ಅನುಗ್ರಹ ಬಹಳ ಮುಖ್ಯ. ಅವನೊಬ್ಬ ಇದ್ದರೆ ಸಾಕು, ಅವನೊಬ್ಬನ ಮನಸ್ಸಿಗೆ ಇದ್ದರೆ ಸಾಕು, ಯಾವುದೂ ಕೂಡ ಬೇಡ. ಅಷ್ಟು ಸುಲಭವಾಗಿ ನಾವು ಜೀವನನ ನಡೆಸ್ಬೋದು ಅವರ ಅನುಗ್ರಹ ಅನ್ನೋದು ಇದ್ದಾಗ. ಇವಾಗ ಆಲ್ರೆಡಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟ ಹಾಗೆ ಕಪ್ಪು ಇರುವೆ ಮತ್ತು ಕೆಂಪು ಇರುವೆ ಅನ್ನೋದು ಜನಗಳೇ ಆಗಿರ್ಬೋದು, ಇಲ್ಲ ಕಷ್ಟಗಳೇ ಆಗಿರ್ಬೋದು. ಕಷ್ಟಗಳು ಬಂತು ಅಂತ ಹೆದರೋಡಬಾರ್ದು. ಭಗವಂತ ಇದು ನೀನು ಕೊಟ್ಟಿದೆಯಾ, ಇವತ್ತು ಇದಕ್ಕೆ ಪರಿಹಾರನೂ ನೀನೇ ಕೊಡಬೇಕು, ಪರಿಹಾರನೂ ಕೂಡ ನೀನೇ ತಿಳಿಸಿ ಕಷ್ಟನ ನೀನು ನನ್ನಿಂದ ದೂರ ಮಾಡಬೇಕು. ಯಾವಾಗ ನಮಗೆ ಕಷ್ಟಗಳೇ ಬರದೇ ಹಾಗೆ ಮಾಡ್ತಾನೆ ಭಗವಂತ ಅಂದಾಗ ಕೆಲವೊಂದಷ್ಟು ಇವಾಗ ಏನು ಹೇಳಿದೆ, ಮೋಸ ಮಾಡಬಾರ್ದು, ಇನ್ನೊಬ್ಬರನ್ನ ನೋಯಿಸಬಾರ್ದು. ನಾವು ನಮ್ಮ ತಂದೆಯವ್ರಿಗೆ ಭಕ್ತರಾಗಿ ಅವರಿಂದ ಎಲ್ಲ ಗುಣಗಳನ್ನು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಅವರಲ್ಲಿ ಕೆಲವೊಂದೊಂದು ಗುಣಗಳನ್ನ ನಾವು ತಗೋಬೇಕು. ಎಲ್ಲ ಗುಣಗಳನ್ನ ನಾವು ತೊಗೊಂಡ್ಬಿಟ್ರೆ ನಾವೇ ನಮ್ಮ ತಂದೆ ಆಗ್ಬಿಡ್ತೀವಿ, ಅದು ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ನಾವು ನಮ್ಮ ತಂದೆಗೆ ಭಕ್ತರಾಗಿ ಇದ್ದೀವಿ ಅಂದಮೇಲೆ ಅವರಿಂದ ಪ್ರತಿ ಗುರುವಾರ ಅಥವಾ ಪ್ರತಿನಿತ್ಯ ಏನು ಅನುಸರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದನ್ನು ಭಗವಂತ ಮೆಚ್ಚುತ್ತಾನೆ. ಭಗವಂತ ಮೆಚ್ಚಿದಾಗ ನಮ್ಮ ಗುಣ ನಡತೆಗಳನ್ನ ಯಾವ ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಕೂಡ ಇಲ್ಲ. ನೀನು ಕೂತಿದ್ದ ಕಡೆ, ನೀನು ನಿಂತಿದ್ದ ಕಡೆ ಭಗವಂತ ನನಗಿಂಥ ಕಷ್ಟ ಇದೆ ಅಥವಾ ನನಗಿಂಥದ್ದು ಅನುಗ್ರಹ ಮಾಡು ಅಂತ ಕೇಳ್ಕೊಂಡಾಗ ಅಷ್ಟು ಭಕ್ತಿ ಭಾವ ನಿಮ್ಮಲ್ಲಿ ಬಂದಾಗ ಖಂಡಿತ ಭಗವಂತ ಅನುಗ್ರಹ ಮಾಡ್ತಾನೆ. ಒಂದು ಕಷ್ಟಗಳು ಕೂಡ ನಿಮ್ಮ ಹತ್ರ ಸುಳಿಯಲ್ಲ, ಆ ರೀತಿ ನಿಮ್ಮನ್ನ ಕಾಪಾಡ್ತಾನೆ. ನಾವು ಈ ರೀತಿ ಎಲ್ಲ ಕೆಲವೊಂದು ಒಳ್ಳೆ ಗುಣಗಳನ್ನ ಬದುಕಲ್ಲಿ ಅನುಸರಣೆ ಮಾಡದೆ ಬರೀ ಪೂಜೆ ಪುನಸ್ಕಾರ ಮಾಡಿದಾಗ ಭಗವಂತನ ಅನುಗ್ರಹ ಸಿಗಲ್ಲ. ಅದರಲ್ಲೂ ನಮ್ಮ ತಂದೆಯವರ ಅನುಗ್ರಹನ ಪಡ್ಕೋಬೇಕು, ಅವರ ಆಶೀರ್ವಾದನ ಪಡ್ಕೋಬೇಕು ಅಂದರೆ ಅವ್ರ ಮನಸ್ಸನ್ನ ಗೆಲ್ಲಬೇಕು. ಅವ್ರ ಮನಸ್ಸನ್ನ ಗೆಲ್ಲಬೇಕು ಅಂದರೆ ಕೆಲವೊಂದೊಂದು ಗುಣಗಳನ್ನ ನಾವು ಅನುಸರಣೆ ಮಾಡಲೇಬೇಕು. ಆವಾಗ ನೋಡಿ ಭಗವಂತ ನಿಮಗೆ ರಕ್ಷಕರಾಗಿ ಯಾವ ಒಂದು ಸಮಸ್ಯೆಗಳು ಹತ್ತಿರ ಕೂಡ ಬರ್ದೇ ಇರೋ ಹಾಗೆ ನಿಮ್ಮ ಜೊತೆ ನೆಲೆಸ್ಬಿಡ್ತಾನೆ. ನಿಮ್ಮ ಮನೆಗಳಲ್ಲಿ ಅಷ್ಟು ಅನುಗ್ರಹ ಅನ್ನೋದನ್ನು ಮಾಡ್ತಾನೆ.
ಪೂಜೆಯ ಜೊತೆಗೆ ಈ ಕೆಲವೊಂದೊಂದು ಗುಣಗಳನ್ನ ನಾವು ನಮ್ಮ ಬದುಕಲ್ಲಿ ಅನುಸರಿಸಿದಾಗ ಅನ್ನಿಸ್ಬೋದು, ಕೇಳಿದ ತಕ್ಷಣ ಇದೆಲ್ಲ ಕೂಡ ಸಾಧ್ಯನಾ ನಮ್ಮ ಕೈಲಿಂದ ಮಾಡೋದಕ್ಕೆ, ಕಷ್ಟ ಆಗುತ್ತೆ, ದಿನ ಅಂದಮೇಲೆ ಸುಳ್ಳು ಹೇಳ್ತೀವಿ ಅಥವಾ ಕಷ್ಟಗಳು ಬರುತ್ತೆ, ನಾವು ಒಬ್ಬರ ಮೇಲೆ ಕೋಪ ಮಾಡ್ಕೊಳ್ತೀವಿ, ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಕೋಬೋದು, ಕೆಟ್ಟ ಕರ್ಮ ಅನ್ನೋದನ್ನೇ ನಾವು ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಕೈಯಲ್ಲಿ ಯಾವ ಕೆಟ್ಟ ಕರ್ಮಗಳನ್ನು ಮಾಡಿಸ್ಬೇಡ ಭಗವಂತ ಅಂತ ಹೇಳಿ ನಾವು ಪ್ರತಿನಿತ್ಯ ಭಗವಂತನಿಗೆ ಕೈ ಮುಗಿಬೇಕು. ಆಗ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಸಾಧ್ಯನೇ ಆಗಲ್ಲ ನಮ್ಮ ಕೈಲಿ, ಏನೋ ಒಂದು ತಪ್ಪು ಆಗೇ ಆಗುತ್ತೆ ದಿನ ಬೆಳಗಾದರೆ ಅನ್ನೋದಾದರೆ ಈ ರೀತಿಯಾಗಿ ಯೋಚನೆ ಮಾಡಿ. ಇವತ್ತು ಏನು ನಿಮ್ಮ ಮಕ್ಕಳು ಮರಿಗೆ ಆಸ್ತಿ ಹಣ ಅದು ಇದು ಅಂತ ಸಂಪಾದನೆ ಮಾಡ್ತಿದ್ದೀರಾ, ಹಾಗೆ ನಾವು ಬದುಕಿದ್ದಾಗ ನಮ್ಮ ಮಕ್ಕಳು ನಮ್ಮ ಕುಟುಂಬದವ್ರಿಗೆ ಅಥವಾ ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಪುಣ್ಯ ಅನ್ನೋದನ್ನು ಕೂಡ ಸಂಪಾದನೆ ಇದೇ ಜನ್ಮದಲ್ಲಿ ಇದೇ ಜೀವನದಲ್ಲಿ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಾಗ ನಮ್ಮಿಂದ ತಪ್ಪುಗಳಾಗೋದು ಕಮ್ಮಿ ಆಗುತ್ತೆ. ಆವಾಗ ಯಾವ ಕೆಟ್ಟ ಕರ್ಮಗಳನ್ನೂ ಕೂಡ ನಾವು ಮಾಡೋದಕ್ಕೆ ಭಯ ಪಡ್ತೀವಿ. ಅಯ್ಯೋ ಏನಾರ ಆಗಲಿ, ನಾನು ಇಷ್ಟು ಹಣ ಮಾಡಿಬಿಟ್ಟಿದ್ದೀನಿ, ಅಯ್ಯೋ ಇಷ್ಟು ದುಡ್ಡು ಮಾಡಿಬಿಟ್ಟಿದ್ದೀನಿ, ಇನ್ನೇನು ನನ್ನ ಮಕ್ಕಳು ಮರಿ ಎಲ್ಲ ಸೆಟಲ್ ಆದಂಗೆ ಅಂತ ಹೇಳಿ ನಮ್ಮ ಡೇಟ್ ಬಂದಾಗ ನಾವು ಟಾಟಾ ಬಾಯ್ ಅಂತ ಹೇಳಿ ಹೊಟ್ಟೋಗ್ಬಿಡ್ತೀವಿ. ಆದರೆ ನಾವು ಮಾಡಿರುವಂತಹ ಕರ್ಮ ಫಲಗಳನ್ನ ಅನುಭವಿಸೋರು ನಮ್ಮ ಕುಟುಂಬದವರೇ ಆಗಿರ್ತಾರೆ, ನಮ್ಮ ಮಕ್ಕಳು ಮರಿಗಳೇ ಆಗಿರ್ತಾರೆ. ಆ ಕಾರಣಕ್ಕೆ ಆದಷ್ಟು ಕೆಟ್ಟ ಕರ್ಮಗಳನ್ನ ಮಾಡ್ದ ಹಾಗೆ ಇದೇ ಜನ್ಮದಲ್ಲಿ ಇದೇ ಜೀವನದಲ್ಲಿ ಪುಣ್ಯ ಅನ್ನೋದನ್ನು ಎಷ್ಟು ಸಂಪಾದನೆ ಮಾಡೋದಕ್ಕಾಗುತ್ತೋ ಅಷ್ಟು ಸಂಪಾದನೆನ ಮಾಡಬೇಕು ಅನ್ನೋ ಮನಸ್ಸು ನಮ್ಮೊಳಗಡೆ ಬಂದಾಗ ಭಗವಂತ ಕೂಡ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ.